ನಿಂತ್ಕೊಳ್ಳೆ. ಅವಳು ಹೋಗಿ ಬೈಸ್ಕೊಂಡ್ ಬಂದ್ಲು, ನೀನ್ ಹೋಗಿ ಹೊಡ್ಸ್ಕೊಂಡ್ ಬರ್ತೀಯಾ? ಅಕ್ಕನ್ ದರಿದ್ರ ಕಾಲ್ಗುಣಕ್ಕೆ ನನ್ ಯಾಕೆ ಬೈತ್ಯಮ್ಮ? ಮುಚ್ಚೆ ಬಾಯ್. ನೀನ್ ಹಾಗೆಲ್ಲ ಅಂದ್ರೆ ನಿನ್ ಜುಟ್ ಕತ್ತರ್ಸ್ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನನ್ ಜಡೆ ಮೇಲೆ ನಿನ್ಗೂ ಕಣ್ ಬಿದ್ಬಿಡ್ತಾ? ಅಲ್ಲ, ಎಣ್ಣೆ ಹಚ್ಚಿ ತಲೆ ಬಾಚೋ ಅಮ್ಮನೇ ಹಿಂಗೆಲ್ಲ ಮಾತಾಡಿದ್ರೆ ನನ್ ಗೋಳ್ ಯಾರತ್ರ ಹೇಳ್ಕೋಬೇಕು? ಜಾಸ್ತಿ ಮಾತಾಡ್ದೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ ಹೋಗೋ. ಯಾಕೆ ಬಿದ್ದಿರ್ಬೇಕಮ್ಮ? ಅಕ್ಕನ್ ತರ ನನ್ ಊರೆಲ್ಲ ಸುತ್ತಾ ಇದೀನಾ? ಇಲ್ವಲ್ಲ. ಯಾಕೆ ಸುಮ್ಮನ ಅಮ್ಮನ್ಗೆ ಎದುರು ಮಾತಾಡ್ತೀಯಾ? ಅಮ್ಮ ಹೇಳ್ದಾಗೆ ಕೇಳ್ಬಾರ್ದಾ? ಹಾ, ನೀನ್ ಕೇಳ್ತಾ ಇದೀಯಲ್ಲ. ಈ ವಯಸ್ಸಿಗೆ ನನ್ ಮುದ್ಕಿ ತರ ಮನೇಲಿ ಬಿದ್ದಿರಕ್ಕಾಗಲ್ಲ. ನಾನಂತೂ ಮದ್ವೆಗೆ ಹೋಗ್ತಾ ಇದೀನಿ ಅಷ್ಟೇ. ಬೇಡ ಸುಮನ, ಕರೀದೇ ಇರೋ ಮದ್ವೆಗೆ ಯಾಕೆ ಹೋಗ್ತೀಯಾ? ನನ್ ಮಾತ್ ಕೇಳೆ. ನನ್ನ ಯಾರು ಹಾಗನ್ನಲ್ಲ. ನನ್ಗೆ ದೊಡ್ಡ ಮನೆ ಸಂಬಂಧ ಅಂತೂ ನೋಡಲ್ಲ. ಹೋಗ್ಲಿ, ದೊಡ್ಡ ಮನೆ ಮದ್ವೆನಾದ್ರೂ ನೋಡಕ್ ಬಿಡಿ. ಸುಮನ ನಿಂತ್ಕೊಳ್ಳೆ, ನನ್ ಮಾತ್ ಕೇಳು. ಸುಮನ, ನಿನಗೆ ಹೇಳ್ತಾ ಇರೋದು. ಸುಮನ, ಅಯ್ಯೋ ದೇವ್ರೆ, ಇಂಥ ಮೊಂಡ್ ಹುಡುಗಿನ ನನಗೆ ಯಾಕಪ್ಪ ಮಗಳು ಅಂತ ಕೊಟ್ಟೆ? ಸುಮನ, ಮತ್ತೆ ಮುಕ್ಕಂಟಿಪುರದ ಏಕೈಕ ಸುಂದ್ರಿ ಸುಮನ ಮದ್ವೆಗ್ ಬಂದ್ರೆ ಇಷ್ಟು ಇರ್ಬಾರ್ದಾ? ಅಯ್ಯೋ, ಅಪ್ಪ, ಸರ ಎಲ್ಲಿ ತಗೊಂಡೆ? ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ನನ್ನದು ನನ್ನ ತವ್ರ ಮನೆಯವ್ರು ಕೊಟ್ಟಿದ್ದು. ನಾನು ಅಲ್ಲಿ ತಗೊಂಡಿದ್ದು. ಎಲ್ಲಿ ತಗೊಂಡಿದ್ದು? ಇಲ್ಲ. ಅಯ್ಯೋ, ಇದ್ ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರಿಗೆ ಬಂಗಾರ ಏನಾದ್ರೂ ಬಿಟ್ಟಿಯಾಗಿ ಸಿಕ್ತಾ? ನಾನು ನಾಳೆ ಹಿಂಗ್ ಹಾಕೊಂಡಿದ್ದಾರೆ. ಇವ್ರ ಗಂಡಂದ್ರು ಕೆಲ್ಸಕ್ಕೆ ಹೋಗ್ತಾರ, ಕಳ್ತನ ಮಾಡ್ತಾರ? ನಿಮ್ಗೆ ಮೂರ್ಛೆ ರೋಗ ಏನಾದ್ರೂ ಇದ್ಯಾ? ಚೀಚಿ, ಯಾಕೆ ಹಾಗೆ ಕೇಳ್ತೀಯಾ? ಸೆಲ್ಫಿ ತಗೊಳ್ಳುವಾಗ ಮೂತಿನ ಸೊಟ್ಟಗ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ. ಈ ಥರ ಸೆಲ್ಫಿ ನಾವು ತೆಕ್ಕೊಂಡಿಲ್ಲ ಅಂದ್ರೆ ಹ್ಯಾಪಿಯಾಗಿ ಇಲ್ಲ ಅನ್ಕೋತಾರೆ. ಯಾರು? ಫೇಸ್ಬುಕ್ ಫ್ರೆಂಡ್ಸು. ಓಹೋ, ಇದ್ ಗಾಜಿಂದ? ಡೈಮಂಡ್ಸ್. ಏನು ಕುತ್ತಿಗೆಗೂನಾ? ಇಷ್ಟೇ ಅಲ್ಲ, ನಮ್ಮನೇಲಿ ಬೇಕಾದಷ್ಟಿದೆ. ಇದ್ ನೋಡು, ಇವೆಲ್ಲ ಡೈಮಂಡ್ಸ್. ಇದು ಕೂಡ ಡೈಮಂಡ್ಸ್. ಇದು ಗೊತ್ತಾ? ಇದು ಪ್ಲಾಟಿನಮ್. ಅಂದ್ರೆ? ವೈಟ್ ಗೋಲ್ಡ್. ಅಂದ್ರೆ ಬಿಳಿ ಬಂಗಾರ. ಬಂಗಾರಕ್ಕಿಂತ 10 ಪಟ್ಟು ಜಾಸ್ತಿ. ನೀವ್ ತುಂಬಾ ಕೊಬ್ಬಿರೋರಾ? ಅಂದ್ರೆ ಅಂದ್ರೆ ತುಂಬಾ ಶ್ರೀಮಂತರ ಅಂತ. ಏನೋ ಬಿಡು, ದೇವ್ರು ಕೊಟ್ಟಷ್ಟು. ನಿಮ್ಗೆ ನಮ್ಮ ದೇವ್ರು ಕೊಡ್ತಾನೆ, ನಮ್ಗೆ ಯಾರು ಕೊಡ್ತಾರೆ? ಮುಟ್ ನೋಡೋಕ್ಕೂ ಬಿಡಲ್ಲ. ಇನ್ ಹಾಕೊಳಕ್ ಬಿಡ್ತಾರಾ? ಅಯ್ಯೋ, ಅದಕ್ಕೇನಂತೆ, ನೀನು ಹಾಕೋತೀಯಾ? ಹಾ, 2 ಫೋಟೋ ತಗೊಳಕ್ ಅಷ್ಟೇ. ಅಷ್ಟೇ ತಾನೇ, ಕೊಡ್ತೀನಿ, ಹಿಡ್ಕೋ. ಹಾಕ್ಲಾ? ಹಾ, ಹಾಕಿ. ಅಪ್ಪ, ಕತ್ತಿಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿದೆ. ಸಕ್ಕದಾಗಿದೆ. ಫೋಟೋ ತೆಗೀರಿ. ಫೋಟೋ ತೆಗಿಲ್ಲ? ತೆಗೀರಿ. ಮತ್ತೆ ಈ ಬಳೆ? ಕೊಡ್ತೀನಿ. ನಾನು ಹಾಕ್ತೀನಿ. ಅಮ್ಮ, ತುಂಬಾ ಚೆನ್ನಾಗಿದೆ.
ಫೋಟೋ ತೆಗಿತೀನಿ. ಮತ್ತೆ ಕಿವಿದು? ಹಾಂ. ಏಯ್ ಹಾಸಿನಿ, ಹಾಂ ಏನೇ ಮಾಡ್ತಾ ಇದೀಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಮೈ ಮೇಲಿರೋ ಬಂಗಾರನ ತೆಗೆದು ಅವಳು ಕೊಡ್ತಿದ್ಯಲ್ಲೇ. ಒಂದ್ಸಲ ಹಾಕೋತೀನಿ ಅಂದ್ಲು. ಅವಳು ಕಣ್ಣಿಲ್ವಾ? ಅವಳ ಅಕ್ಕನಿಗೆ 3 ಕಣ್ಣಿದೆ. ಇನ್ನು ಏನ್ ನೋಡ್ತೀಯ? ತೆಗಿ. ಹೇಯ್, ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ತೆಗಿ. ಪಾಪ ಫೋಟೋ ಪೂರ್ತಿ ತೆಗಿಯೋಕ್ಕೆ ಆಗಲಿಲ್ಲ. ಹಾ ಹೌದೌದು, ಇಂಥವ್ರಿಗೆಲ್ಲ ಕೊಟ್ರೆ ನೋಡ್ತಿದ್ದಂಗೆ ಲಪ್ಪಾಯಿಸ್ಕೊಂಡು ಹೋಗ್ಬಿಡ್ತಾರಮ್ಮ. ನಾನೇನ್ ಕಳ್ಳಿ ಅಲ್ಲಮ್ಮ. ಇಲ್ಲ ಅಂದ್ರೆ ಇನ್ನೊಂದು. ನಿನ್ನೆ ಇಲ್ಲಿ ಯಾರು ಬರೋಕ್ ಹೇಳಿದ್ದು? ಹಾ, ಮೊದಲಿಂದ ಹೋಗು. ನಮ್ ತಾತನ್ ಕರೆದ್ರೆ ನನ್ನನ್ನು ಕರ್ದಂಗೆ ಅಂತ ಬಂದೆ. ನಿಮಗ್ ನೀವೇ ಅಂದ್ಕೊಂಡ್ಬಿಟ್ರೆ? ಹಾ, ನಿಮ್ಮಕ್ಕ ಊರ್ನೇ ನಾಶ ಮಾಡ್ತಾಳೆ, ನೀನ್ ಮನೆಗೆ ನುಗ್ಗಿ ಚೆನ್ನಾಗಿ ತಿಂತಾ ಇದೀಯ ಅಷ್ಟೇನಾ? ಎಂತ ಬದುಕೆ ನಿಮ್ದು? ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಮದ್ವೆ ಮಾಡಿಸ್ತಿರೋದೇ ನಮ್ ತಾತ. ಹೌದಮ್ಮ, ನಿಮ್ ತಾತನೇ ಮಾಡಿಸಿರೋ ಮದ್ವೆಗಳೆಲ್ಲ ಚೆನ್ನಾಗಿರುತ್ತೆ ಅಂತಾನೆ ಕರ್ಸಿರೋದು. ಕರೀದೇ ಇರೋ ಮದ್ವೆಗೆ ನೀನ್ಯಾಕೆ ಬಂದಿರೋದು? ಊಟಕ್ಕೋಸ್ಕರ ಬಂದ್ರೆ ಮುಹೂರ್ತ ಮುಗಿದ್ಮೇಲೆ ಎಲೆ ಮುಕ್ಬಿಟ್ಟು ಹೋಗು. ಹೋಗಿ ಕ್ಯೂನಲ್ಲಿ ಬೀದಿ ಕೊರೆಯಲ್ಲಿ ನಿಂತ್ಕೋ. ಹೋಗ್. ಪಾಪ. ಹೌದೇ, ಇಂಥವ್ರನ್ನ ಬಿಟ್ಕೊಳ್ಳದೆ ಮಹಾಪಾಪ. ನಿನ್ ಮೊದಲು ನಡಿ. ಪಾಪ ಅಂತೆ. ಇವ್ರ ಅಕ್ಕ ಒಬ್ಳೆ ಬೈಸ್ಕೊಂತಾಳೆ. ಮದ್ವೆ ಅಂದ್ರೆ ನೋಡೆ ಊರವರೆಲ್ಲ ಬಂದ್ಬಿಡ್ತಾರೆ. ಮದ್ವೆ ಕಣ್ಣವ್ರು ಒಡವೆನ್ ಹಾಕೊಂಡು ಬಂದ್ಬಿಡೋ ಆಸೆ ನೋಡು. ಏನ್ ಜನನೋ ಇವ್ರು, ನಾಚಿಕೆ ಇಲ್ದವ್ರು. ನಿಮ್ಮಕ್ಕ ಊರ್ನೇ ನಾಶ ಮಾಡ್ತಾಳೆ. ನಿನ್ ಮನೆಗೆ ನುಗ್ಗಿ ಚೆನ್ನಾಗಿ ತಿಂತಾ ಇದೀಯ ಅಷ್ಟೇನಾ? ಎಂತ ಬದುಕೆ ನಿಮ್ದು? ಕರೀದೇ ಇರೋ ಮದ್ವೆ ನೀನ್ಯಾಕೆ ಬಂದಿರೋದು? ಊಟಕ್ಕೋಸ್ಕರ ಬಂದ್ರೆ ಮುಹೂರ್ತ ಮುಗಿದ್ಮೇಲೆ ಎಲೆ ಮುಗ್ಬಿಟ್ಟು ಹೋಗು. ಹೋಗಿ ಕ್ಯೂನಲ್ಲಿ ಬೀದಿ ಕೊರೆಯಲ್ಲಿ ನಿಂತ್ಕೋ. ನಮಗ್ ತಿನ್ನಕ್ ಗೊತ್ತಿಲ್ವಾ? ಏನ್ ಮಾತಾಡ್ತಾಳ ಕಾಂತಮ್ಮ? ನಮ್ ತಾತ ತೀರ್ಥ ಕೊಡುವಾಗ ಭಿಕ್ಷುಕರ ತರ ಕೈ ಚಾಚಿ ತಗೊಳ್ತಾಳೆ. ಅವಾಗ ಎಲ್ಲಿ ಹೋಗಿತ್ತು ಇವ್ರ ಅಂತಸ್ತು? ಯಾಕೆ ಮದ್ವೆಗೆ ತಿನ್ನಕ್ಕೆ ಹೋಗ್ತೀವಾ? ಒಬ್ಬಟ್ ನಮ್ಮನೇಲಿ ಮಾಡಲ್ವಾ? ನಾವೇನ್ ಯಾವತ್ತೂ ತಿಂದೇ ಇಲ್ವಾ? 30 ಎಕರೆ ಜಮೀನಿದೆ ಅಂತ ಕೊಬ್ಬು ಜಾಸ್ತಿ. ಒಬ್ಳು ಮಗ್ಳು ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತಿರುವಾಗ ನನ್ನಂತ ಸುಂದ್ರಿ ಸಿಂಗಾರ ಮಾಡ್ಕೊಂಡು ಹೋದ್ರೆ ಮನೆ ಏನ್ ಮುಳ್ಗೋಗತ್ತಾ? ನಾನ್ ಬಾಯಿ ಮುಚ್ಕೊಂಡಿರ್ಬೇಕಾ? ನಮ್ಮಂತ ಬಡವರು ಆ ಶ್ರೀಮಂತರ ಮದ್ವೆಗೆ ಹೋಗ್ಬಾರ್ದು ಅಂತ ಅವಮಾನ ಮಾಡಿದ್ಲಲ್ಲ ಆ ಕಾಂತಮ್ಮ. ಆ ಮದ್ವೆನೇ ನಡಿಬಾರ್ದು, ಹಂಗ್ ಮಾಡ್ತೀನಿ. ನನ್ನಿಂದ ಆಗಲ್ಲ ಅಂತ ನನ್ಗೆ ಗೊತ್ತು. ನಮ್ ನಯನಿಯ ಕಾಲಿಟ್ರೆ ಸುಭದ್ರ ಸಪ್ತಪದಿ ಹೆಂಗ್ ತೊಳಿತಾಳೆ? ಅನಿಷ್ಟ ಒಕ್ಕರ್ಸಿ ಮದ್ವೆ ನಿಂತೋಗಲ್ವಾ? ಅದೇ ಆಗ್ಬೇಕು. ಏನಮ್ಮ ಯಾಕೋ ಕೋಪ ಮಾಡ್ಕೊಂಡಂಗಿದೆ? ಏಯ್, ಆ ಕಡೆ ಹೋಗೋ ನೀನು. ಏ ಅಕ್ಕ, ಸುಮನ, ಅಕ್ಕ, ಕಾಂತಮ್ಮನವ್ರ ಮನೆಗೆ ಹೋಗಿ ಬಂದೆ ನಾನು. ಸುಪದ ಜೊತೆ ಮಾತಾಡಿದ್ಯಾ? ಕೆಂಪು ಸೀರೆ ಉಟ್ಕೊಂಡಿದ್ಲಾ? ಹೇಳಿ ಸುಮನ. ಏನ್ ಹೇಳಿ ಅಕ್ಕ? ದೊಡ್ಡೋರ್ ಮದ್ವೆಲಿ ಕೆಲ್ಸದವ್ರೆ ರಾಜರ ತರ ಇದ್ರು. ಆ ಓಡಾಟ ಅಷ್ಟಿಷ್ಟಲ್ಲ. ನನ್ನನ್ನ ಸುಭದ್ರ ಹತ್ರ ಬಿಟ್ರೆ ತಾನೆ. ಯಾರೋ ಒಬ್ರು ನಾನು ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳು ಅಂತ ಸುಮನ ಬಾ ಅಂತ ಕರೆದು ಕರ್ಜಿಕಾಯಿ, ಜಿಲೇಬಿ, ಜಾಮೂನು, ಕಾಫಿ ಕೊಟ್ಟು ಎಷ್ಟು ಸತ್ಕಾರ ಮಾಡಿದ್ರು ಗೊತ್ತಾ? ಏನು ನಿನಗ? ನಿಂಗೆ ಹೊಟ್ಟೆ ಕಿಚ್ಚಿವ? ನೀನ್ ಹೇಳು ಸುಮನ, ಕಾಫಿ ಕುಡಿದ್ಮೇಲೆ ಸುಭದ್ರ ನೋಡಿದ್ಯಾ? ಅಯ್ಯೋ, ಅದನ್ನೆಲ್ಲ ಏನ್ ಕೇಳ್ತೀಯ ಬಿಡಕ್ಕ. ಈ ಪ್ರಪಂಚದಲ್ಲಿ ಎಷ್ಟು ಬಣ್ಣ ಇದೆಯೋ ಅಷ್ಟು ರೇಷ್ಮೆ ಸೀರೆನು ಸುಭದ್ರದೇ ಅಂತೆ. ಅದ್ರಲ್ಲಿ ಕೆಂಪು ಸೀರೆ ಇತ್ತಾ? ಇತ್ತು ಅನ್ಸುತ್ತೆ.
ತಲೆನೇ ತಿರುಗ್ತೈತಪ್ಪ. ತಲೆ ತಿರ್ಗಿ ವಾಪಸ್ ಬಂದ್ಬಿಟ್ಲು ಅಲ್ವಾ ಸುಮನ? ಈ ಮಾತು ಕರೆಕ್ಟಾಗಿ ಹೇಳ್ದೆ ಶಿವ. ಅಯ್ಯೋ ದೇವ್ರೆ, ಅಲ್ಲೇನಾದ್ರೂ ಕೆಂಪು ರೇಷ್ಮೆ ಸೀರೆ ಇದ್ರೆ ಅದನ್ನ ಸುಭದ್ರ ಉಟ್ಕೊಂಡ್ರೆ ಅವಳಿಗೇನಾದ್ರೂ ಅಪಾಯ ಆಗ್ಬೋದು. ಹೇಗಾದ್ರೂ ಮಾಡಿ ಸುಭದ್ರನ ಕಾಪಾಡಬೇಕು. ಆದ್ರೆ ಹೆಂಗಕ್ಕ? ಬೀಗ ತೆಗಿ ಸುಮನ, ನಾನು ಹೋಗ್ಬೇಕು. ಅಯ್ಯೋ, ಅಮ್ಮ ಕೋಪ ಮಾಡ್ಕೊಂಡ್ರೆ? ಒಬ್ರು ಜೀವನ ಉಳಿಸ್ದಾಗುತ್ತೆ. ನಿಂಗೆ ಪುಣ್ಯ ಬರುತ್ತೆ ಸುಮನ. ಪಾಪ ಪುಣ್ಯ ಕಟ್ಕೊಂಡು ನಾನೇನ್ ಮಾಡ್ಲಿ ಬಿಡಕ್ಕ. ನಾನ್ ಕೇಳೋದನ್ನ ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ಯಲ್ಲ? ಇಲ್ಲ ಅನ್ನಲ್ಲ, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ನನ್ನನ್ನು ಹೋಗಕ್ ಬಿಡು. ಕಾಂತಮ್ನವ್ರ ಮುದ್ದಿನ ಮಗಳನ್ನ ಕಾಪಾಡಿದ್ಮೇಲೆ ನನಗ್ ಕೊಟ್ಟಿರೋ ಮಾತ್ನ ನೀನ್ ಮರೆಯಲ್ಲ ತಾನೆ ಅಕ್ಕ? ನನ್ ಮಾತು ತಪ್ಪಲ್ಲ ಅಂತ ನಿನ್ಗೂ ಗೊತ್ತಲ್ವಾ? ಅದಕ್ಕೆ ಅಲ್ವಾ ನಾನ್ ಸಿಕ್ಕಾಕೊಳ್ತಾ ಇರೋದು. ಈಗ ಬೀಗ ತೆಗಿಬೇಕಂತ್ಯಾ? ಹೌದು ಸುಮನ, ನನ್ ಬಂಗಾರ ಅಲ್ವಾ, ಬೀಗ ತೆಗಿಯಮ್ಮ. ತೆಗ್ದೇ ತೆಗಿತಾಳೆ, ಆದ್ರೆ ಸುಮನಂಗ್ ಮಾತ್ ಕೊಡ್ಲೇಬೇಡ ನಯನಿ. ನೋಡು, ಇವ್ನ್ ಹಿಂಗೆಲ್ಲ ಅಂದ್ರೆ ನನ್ ಬೀಗ ತೆಗಿಯಲ್ಲ. ಶಿವ, ನೀನ್ ಸುಮ್ನಿರ್ತೀಯಾ? ಏನು ಅನ್ನಲ್ಲ ಬಿಡು. ನಿನ್ ಬಾಗ್ಲು ತೆಗಿಯಮ್ಮ, ನನ್ ಬಂಗಾರ ಅಲ್ವಾ, ತೆಗಿಯಮ್ಮ. ಸರಿ ಆಯ್ತು. ಅಕ್ಕ, ಅಮ್ಮಂಗ್ ಗೊತ್ತಿಲ್ದಂಗೆ ಕಳಿಸ್ತಾ ಇದ್ದೀನಿ. ನೀನ್ ಬೇಗ ಬಂದ್ಬಿಡು. ಆಯ್ತು. ನಂಗೆ ಕೊಟ್ ಮಾತ್ ಮರೆಯಲ್ಲ ತಾನೆ? ಅಯ್ಯೋ ಮರಿಯಲ್ವೇ, ಮೊದ್ಲು ನನ್ನ ಬಿಡು, ನಾನು ಹೋಗ್ಬೇಕು. ಕೊಬ್ಬಿನ ಕಾಂತಮ್ಮ, ನಿನ್ ಮಗಳು ಹಸಿ ಮಣೆ ಮೇಲೆ ಹೆಂಗ್ ಕುತ್ಕೋತಾಳೆ? ಶನಿ ದೇವ್ರಿಗೆ ಕಾಂಪೀಟ್ ಮಾಡೋಕ್ ಓಡ್ತಿದ್ದಾಳೆ ನಮ್ ನಯನಿ ಅಕ್ಕ. ಅಮ್ಮ, ಮದುಮಗಳನ್ನ ಕರ್ಕೊಂಬನ್ನಿ. ಆಯ್ತು. ಆಂಟಿ, ನನ್ನ ತಂಗಿನ ಹಸೆ ಮನೆ ಮೇಲೆ ಕೂರ್ಸೋ ಅವಕಾಶನ ನನಗೆ ಕೊಡಿ. ಸರಿನಪ್ಪ, ನೀನೇ ಹೋಗಿ ಕರ್ಕೊಂಡ್ ಬಾ. ಮದುಮಗಳನ್ನ ವಿಶಾಲ್ ಇಲ್ಲಿ ಕರ್ಕೊಂಡ್ ಬಂದ್ರೆ ಅದೇನೋ ಸಂಜೀವಿನಿ ಪರ್ವತನ ಹೊತ್ಕೊಂಡ್ ಬಂದಂಗೆ ಜನ ವಿಶಾಲ್ನ ಮೆಚ್ಕೊಳಲ್ವಾ? ಅವನೊಬ್ಬನಿಗೆ ಈ ಚಾನ್ಸ್ ಸಿಗ್ಬಾರ್ದು ಅಂದ್ರೆ ಕಾಂತಮ್ಮನ ಮಗಳು ಭಾರನ ನೀವು ಹೊರಬೇಕಲ್ರೋ. ನಡೀರ್ರೋ, ಹೋಗ್ರೋ. ಏನು? ಸುಭದ್ರನ ಕರ್ಕೊಂಡ್ ಬರ್ತೀವಿ. ಹೋಗಿ 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 ಬರೋ. ಆಯ್ತು. ಒಬ್ಳು ತಂಗಿ ಅಂತ 3 ಜನ ಅಣ್ಣಂದ್ರು ರಾಜ್ಕುಮಾರಿನ ಪಲ್ಲಕ್ಕಿಲ್ ಹೊತ್ಕೊ ಬಂದಂಗೆ ಬುಟ್ಟಿಲ್ ಹೊತ್ಕೊ ಬರ್ತಿದ್ದಾರೆ ನೋಡು.
ಸುಭದ್ರ ಕೆಂಪು ರೇಷ್ಮೆ ಸೀರೆ ಏನಾದ್ರೂ ಉಟ್ಕೊಂಡಿದ್ರೆ ಹೇಗಾದ್ರೂ ಮಾಡಿ ನನಗೆ ಹೇಳ್ಬೇಕು. ಅಮ್ಮ ವಿಶಾಲಾಕ್ಷಮ್ಮ, ನನ್ನ ಮೊಮ್ಮಗಳಿಗೆ ನೀರಲ್ಲಿ ಕಾಣಿಸಿದ ಸೀರೆ ಇದೇನಾ? ನೈನಿ ಹೇಳ್ದಂಗೆ ಸುಭದ್ರಂಗೆ ಏನಾದ್ರು ಗಂಡಾಂತರ ಕಾದಿದೆಯಾ? ಅಯ್ಯೋ, ಈಗೇನು ಮಾಡೋದು? ಈ ವಿಷಯ ಹೇಳಿದ್ರೆ ಯಾರೂ ನಂಬಲ್ವಲ್ಲ. ನಂಬ್ಸೋಕೆ ಹೋದರೆ ಸಾವನ್ನೇ ನೋಡಬೇಕಾಗತ್ತೆ. ಮದುವೆ ಸಂಭ್ರಮದಿಂದ ನಡಿಬೇಕಲ್ಲಮ್ಮ. ಏನು ನಡೀತಾ ಇದೆ ಇಲ್ಲಿ? ಏನ್ ಶಾಸ್ತ್ರಿಗಳೇ, ಮದುವೆ ಹೆಣ್ಣು ಬಂದ ತಕ್ಷಣ ನೀವೇ ನಿಂತ್ಕೊಂಡ್ಬಿಟ್ರಿ? ಒಂದು 2 ನಿಮಿಷ ಅಮ್ಮ. ಹಾ, ಮುಹೂರ್ತಕ್ಕೆ ಸಮಯ ಮೀರ್ತಾ ಇದೆ. 2 ನಿಮಿಷ 3 ನಿಮಿಷ ಅನ್ಕೊಂಡಿದ್ದೀರಲ್ಲ. ಮೊದಲು ಕೂತ್ಕೊಳ್ಳಿ, ಆಚೆ ಮಳೆ ಬೇರೆ ಬರ್ತಾ ಇದೆ. ಹಾಗಲ್ಲಮ್ಮ, ಈಗಲೇ ಬಂದ್ಬಿಡ್ತೀನಿ. ಮುಹೂರ್ತಕ್ಕೆ ಸಮಯ ಮೀರ್ತಾ ಇದೆ. 2 ನಿಮಿಷ 3 ನಿಮಿಷ ಅನ್ಕೊಂಡು ಮೊದಲು ನೀವು ಕೂತ್ಕೊಳ್ಳಿ. ರಾಹುಕಾಲ ಶುರು ಆಗ್ಬಿಡುತ್ತೆ ಆಮೇಲೆ. ಕೂತ್ಕೊಳ್ಳಿ. ಅಮ್ಮ, ತೆಂಗಿನಕಾಯಲ್ಲಿಡು. ಸುಭದ್ರ ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡಿರ್ಬಾರ್ದು. ಒಂದ್ ವೇಳೆ ಅದೇ ಸೀರೆಯಲ್ಲಿ ಅವಳು ಮದ್ವೆ ಆಗ್ತಿದ್ರೆ ಯಾವುದೇ ಕಾರಣಕ್ಕೂ ಆಚೆ ಹೋಗ್ಬೇಡ ಅಂತ ಸುಭದ್ರಾಗ್ ಹೇಳ್ಬೇಕು. ನಯನಿ, ಇರು ನಯನಿ. ಏನಾಯ್ತು ಶಿವ? ಕಾಂತಮ್ಮನ್ ಮನೆಗೆ ಹೋದ್ರೆ ಮತ್ಯಾಕ್ ಬಂದೆ ಅಂತ ಹೊಡೆದ್ರು ಹೊಡಿಬಹುದು. ಹಾಗಂತ ಹೋಗ್ತಿದ್ರೆ ಸುಭದ್ರ ಉಳಿಯಲ್ಲ. ಬಾ ಶಿವ, ಹೋಗೋಣ. ನೀನ್ ಹೇಳೋದು ನಿಜಾನೇ, ಆದ್ರೆ ನೀನು ಮನೆ ಒಳಗ್ ಬರ್ಲೇಬಾರ್ದು ಅಂತ ಆ ಕಾಂತಮ್ಮ ಕೆಲ್ಸದವ್ರಿಗೆ ಹೇಳಿರ್ತಾಳೆ. ಸುಭದ್ರನ್ ಕಾಪಾಡ್ಬೇಕಂದ್ರೆ ಇವಾಗ ನೀನ್ ಹಿಂಗ್ ಹೋಗ್ಬಾರ್ದು ನಯನಿ. ಇನ್ ಹೇಗ್ ಹೋಗ್ಬೇಕು ಶಿವ? ಬೇರೆ ವೇಷ ಹಾಕೊಂಡು ಹೋಗ್ಬೇಕು. ನಾಟಕದ ರಂಗಣ್ಣ ಹತ್ರ ಹೋಗೋಣ. ಮದ್ವೆಯಲ್ಲಿ ಹರಿಕತೆ ಹೇಳೋದು ನಮ್ಮೂರ್ ವಾಡಿಕೆ. ಅದೇ ನೆಪದಲ್ಲಿ ನಾವು ಸುಭದ್ರ ನೋಡ್ಬೋದು, ಕಾಪಾಡ್ಬೋದು ಕೂಡ. ಸರಿಯಾಗಿ ಹೇಳ್ದೆ ಶಿವ. ರಂಗಣ್ಣನ ಹತ್ರ ಹೋಗೋಣ ಬಾ. ಅಮ್ಮ, ಅಂತರಪಟ ಕೆಳಗಿಳಿಸಿ.
ಏನ್ ರಂಗಣ್ಣ, ಮೊದ್ಲೇ ಹೆದ್ರಿದ್ದೆ, ಮತ್ತೆ ಹೆದರ್ಸ್ತೀಯಲ್ಲ. ನೀನ್ ಬರೋದನ್ನ ನೋಡಿದ್ವಮ್ಮ, ನಿನ್ನ ಹೆದರ್ಸ್ಬೇಕು ಅಂತಾನೆ ಹೀಗ್ ಮಾಡಿದ್ವಿ. ಓ ರಂಗಣ್ಣ, ನೀನ್ ಆಮೇಲೆ ಆಟಾಡ್ಸುವಂತೆ ಮೊದ್ಲು ನಯನಿ ಕಷ್ಟ ಏನಂತ ಕೇಳು. ಏನಾಯ್ತಮ್ಮ ನಯನಿ? ದೊಡ್ಡ ಅಪಾಯನೇ ಕಾದಿದೆ ರಂಗಣ್ಣ. ನಾನ್ ನೀರಲ್ಲಿ ಮುಳುಗ್ದಾಗ ನನಗೆ ಕೆಂಪು ರೇಷ್ಮೆ ಸೀರೆ ಕಾಣಿಸ್ತು. ವಿಶಾಲಾಕ್ಷಮ್ಮ ತಾಯಿ, ಆ ಅಪಾಯ ಸುಭದ್ರನ ಮುಳುಗ್ಸೇ ಬಿಡುತ್ತಾ? ಹೇಗಾದ್ರೂ ಸುಭದ್ರನ್ನ ಕಾಪಾಡ್ಬೇಕು ರಂಗಣ್ಣ. ಈಗ ಹೋದ್ರೆ ಕಾಂತಮ್ಮ ಅವರು ಬಿಡಲ್ಲ ರಂಗಣ್ಣ. ನಮ್ ನಯನಿ ವೇಷನ ಬದಲಾಯಿಸು, ಹರಿಕತೆ ಹೇಳೋರ್ ತರ. ಹಂಗೆ ಆಗ್ಲಿ ಶಿವ. ನಾಳೆ ನಾಟಕ ಸ್ಪರ್ಧೆ ಇದೆ ಅಂತ ಈ ಹುಡುಗರು ನಮ್ಮ ಊರಿಗೆ ಬಂದಿದ್ದಾರೆ. ಇವರು ನಿನ್ ಜೊತೆಗೆ ಬರ್ತಾರೆ ಬಿಡಮ್ಮ. ಜಡೆ ಕಟ್ಕೊಂಡು ಕುತ್ಕೋ, ರಂಗಣ್ಣ ನಿಂಗೆ ಬಣ್ಣ ಹಚ್ತಾನೆ. ಸುಭದ್ರ ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ನೈನಿ ಹೇಗೆ ತಿಳಿಸೋದು? ಇವರು ನನ್ನ ಹೋಗೋಕ್ಕೆ ಬಿಡ್ತಾ ಇಲ್ಲ. ನಿಜ ಹೇಳಿದ್ರೆ ನನ್ನ ಮೊಮ್ಮಗಳನ್ನು ತಪ್ಪು ತಿಳ್ಕೊತಾರೋ ಏನೋ. ಏನು ಮಾಡೋದೀಗ? ಅಮ್ಮ ವಿಶಾಲಾಕ್ಷಿ, ನಿನ್ನ ಮೇಲೆ ಭಾರ ಹಾಕಿ ಮದುವೆ ಮಾಡಿಸ್ತಾ ಇದ್ದೀನಿ. ಯಾವುದೇ ಅಪಾಯ ಇಲ್ಲದ ಹಾಗೆ ಈ ಮದುವೆ ನಡೆಸ್ಕೊಡು ತಾಯಿ. ಇನ್ನು ಈ ಊರಲ್ಲೇ ಇರಬೇಕು ಅಂದ್ರೆ ಕಷ್ಟ. ನಮ್ ವಿಶಾಲ್ಗೆ ಹೋಗೋಣ ನಡೀರಿ. ಹೊಸ ಜೋಡಿ ಅರುಂಧತಿ ನಕ್ಷತ್ರನಾದ್ರೂ ನೋಡ್ಲಿ. ನಾನು ಬಂದಾಗಿಂದ ನಕ್ಷತ್ರಗಳನ್ನ ನೋಡ್ತಾನೆ ಇದ್ದೀನಿ. ಡಿಸ್ಕಸ್ಟಿಂಗ್. ನೂರು ವರ್ಷ ಸುಖವಾಗಿ ಬಾಳಿ. ನನ್ ಬಂಗಾರ. ಅಮ್ಮರೇ, ಹೊಸ ಜೋಡಿಗೆ ಅರುಂಧತಿ ನಕ್ಷತ್ರ ತೋರ್ಸೋಕೆ ಪಂಡಿತರು ಕಾಯ್ತಾ ಇದ್ದಾರೆ. ಆಯ್ತು, ಮಧುಮಕ್ಕಳನ್ನ ಬರಕ್ ಹೇಳ್ತಿದಾರಮ್ಮ. ಬರ್ತಾರೆ, ನೀನ್ ನಡಿ. ಆಯ್ತಮ್ಮ. ನನ್ ಮದ್ವೆಲ್ಲೂ ತೋರ್ಸಿದ್ರು, ಆದ್ರೆ
ಕಾಣಿಸ್ಲೇ ಇಲ್ಲ. ಮದುವೆ ಆದ್ಮೇಲೆ ನೀನು ತೋರಿಸ್ತಿದ್ಯಲ್ಲ. ಹಾ, ಅದೇ ನಕ್ಷತ್ರ ನಕ್ಷತ್ರ. ನೀವು ಹೊರಡಿ, ಶಾಸ್ತ್ರಿಗಳು ಕಾಯ್ತಾ ಇದ್ದಾರೆ. ನಡಿ. ಹರಿಕತೆ ಹೇಳ್ದೆ ನಮ್ಮೂರಲ್ಲಿ ಮದುವೆನೇ ಮಾಡಿಸಲ್ಲ. ಹೋಗೋದ್ರಲ್ಲಿ ಮಾಡಿಸ್ತಾರೇನೋ. ಅಲ್ಲಿ ತನಕ ಯಾರಿರ್ತಾರೆ? ಎಲ್ಲರೂ ಊಟ ಮಾಡ್ಬಿಟ್ಟು ಮೂತಿ ಒರೆಸ್ಕೊಂಡು ಹೋಗ್ತಿರ್ತಾರೆ. ಹೌದೌದು, ಅದು ನಿಜ. ಖಂಡಿತ ನಿಜ. ಹರಿಕತೆ ಹೇಳೋರ್ಗೆ ಬಾ ಅಂದಿದ್ದೆ, ಇನ್ನೂ ಬಂದಿಲ್ವಾ? ಶ್ರೀಮಂತರ ಮನೆ ಮದುವೆ ಅಂದ್ರೆ ಯಾವುದಕ್ಕೂ ಏನಕ್ಕೂ ಕಡಿಮೆನೇ ಆಗಬಾರ್ದು. ಆದ್ರೆ ಇದೇನಪ್ಪ ಅಲ್ವಾ? ಹೇ ರಾಮು. ಯಜಮಾನ್ರೆ, ಹರಿಕತೆ ಹೇಳೋರು ಎಲ್ಲಿದ್ದಾರೋ? ಇನ್ನೂ ಬಂದಿಲ್ಲ ಯಜಮಾನ್ರೆ. ಬಸ್ ಕೆಟ್ಟೋಯ್ತಂತ ಫೋನ್ ಮಾಡಿದ್ರು. ಹೌದಾ? ಸರಿ, ನೀನು ಹೋಗು. ಆಯ್ತು ಯಜಮಾನ್ರೆ. ಈ ಹಳ್ಳಿ ಜನಗಳು ಯಾವತ್ತೂ ಬದಲಾಗೋದೇ ಇಲ್ಲ, ಅದಕ್ಕೆ ಹೋಗೋಣ ಅಂತ ಹೇಳ್ದೆ. ಅಕ್ಕ, ನಾವಿನ್ನು ಹೊರಡ್ತೀವಿ. ಅದೇನ್ ತಿಲೋತ್ತಮ್ಮ, ಇಷ್ಟು ಬೇಗನಾ? ಮನೆ ಮುಂದೆ ಹಾಕಿರೋ ಹಂದ್ರನ್ ತೆಗೆದ್ಮೇಲೂ ಇಲ್ಲೇ ಇರು ಅಂತೀರಾ ಹೇಗೆ? ನೀವು ಮಾತಾಡ್ಕೊಳ್ಳಿ. ಅಂದ್ರೆ ಎಲ್ರೂ ಬಂದ್ಬಿಟ್ಟಿದೀವಲ್ಲ, ಆಫೀಸ್ ಕೆಲಸ ಅರ್ಧದಲ್ಲೇ ನಿಂತೋಗಿದೆ. ಬೆಳಿಗ್ಗೆ ಹೋಗ್ಬೋದಲ್ಲಮ್ಮ? ಪರವಾಗಿಲ್ಲ ಭಾವ. ಸುಭದ್ರ ಅತ್ತೆ ಮನೆಗೆ ಹೋಗಿ ಹಬ್ಬಕ್ಕೆ ಬರ್ತಾಳಲ್ಲ, ಆಗೆಲ್ಲರೂ ಬರ್ತೀವಿ. ಇವನೇನೋ ಇಂಡಿಯಾದಲ್ಲೇ ಇರ್ತೀನಿ ಅನ್ನೋ ಥರ ಸಿಂಬಾಲಿಕ್ ಆಗಿ ಹೇಳ್ತಿದ್ದಾನೆ ಮಾವ. ಹಬ್ಬಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ವಿಶಾಲ್. ಅಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರತ್ತೆ. ಏನು ಅಂದ್ರೆ ರಾಹುಕಾಲ ಬರೋಕ್ಕೂ ಮುಂಚೆ ಹೊರಡ್ಬೇಕಿತ್ತಲ್ವಾ? ಬರ್ದೇ ಇದ್ರು ನೀನ್ ರಾಹುಕಾಲ ತರಿಸ್ತೀಯಲ್ಲ. ಸರಿ ಅಕ್ಕ, ನಾವಿನ್ನು ಹೊರಡ್ತೀವಿ. ನಾವಿನ್ನು ಹೋಗಿ ಬರ್ತೀವಿ. ಹುಷಾರು ಜಗದೀಶ್. ಸರಿ, ಹೋಗಿ ಬರ್ತೀವಿ. ಹುಷಾರಾಗಿ ಹೋಗಿ ಬನ್ನಿ. ನಡೀರಿ. ಇದೇನು ಹರಿಕತೆ ಹೇಳೋರು ಬರಲ್ಲ ಅಂತಿದ್ರು, ಇಷ್ಟು ಬೇಗ ಬಂದ್ಬಿಟ್ರು? ಅಯ್ಯೋ ಬಿಡ್ರಿ, ನಮ್ಗೇನಂತೆ. ಒಳಗಡೆ ಹೋಗಿ. ಹೋಗಿ ಹೋಗಿ, ಒಳಗೆ ಹೋಗಿ. ಬಸ್ ಕೆಟ್ಟೋಗಿದ್ರು, ಹೇಗೆ ಬಂದ್ರಿ? ಹೆಂಗೋ ಬಂದ್ಬಿಟ್ವಿ ಅಮ್ಮ ಅವ್ರೆ. ಅದೇ ಹೇಗ್ ಬಂದ್ರಿ ಅಂತ. ಹಾಲಿನ ವ್ಯಾನ್ ಬರ್ಬೇಕಾದ್ರೆ ನಿಮ್ ಹೆಸರು ಹೇಳಿ ಹತ್ಕೊಂಡ್ ಬಂದ್ವಿ ಅಮ್ಮ. ಕಾಂತ, ಈಗಲೇ ತುಂಬಾ ಹೊತ್ತಾಯ್ತು, ಅವ್ರನ್ನ ಹೋಗೋಕ್ ಬಿಡು. ಹೋಗಿ ಒಳಗೆ. ಶುರು ಮಾಡ್ಕೊಳ್ಳಿ.
ಏನಪ್ಪ ಹುಡುಗಿಗೆ ಆ ಅರುಂಧತಿ ನಕ್ಷತ್ರ ತೋರಿಸು. ನಡಿ, ಅಲ್ಲಿದೆ ನೋಡು. ಇಬ್ರು ಶಾಸ್ತ್ರಿಗಳ ಹತ್ರ ಆಶೀರ್ವಾದ ತಗೊಳ್ಳಿ. ದೀರ್ಘ ಸುಮಂಗಲಿ ಭವ. ಅಮ್ಮ ವಿಶಾಲಾಕ್ಷಿ, ಏನಮ್ಮ ಇದು? ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಬೇಕಾದ ನನ್ನ ಬಾಯಲ್ಲಿ ದೀರ್ಘ ಸುಮಂಗಲಿ ಭವ ಅಂತ ಹೇಳೋ ಥರ ಮಾಡಿದೆ. ಅಂದರೆ ಸುಭದ್ರಾಗೆ ನೈನಿ ಹೇಳಿದ ಹಾಗೆ ಅಮ್ಮ, ನಾನಿನ್ನು ಹೋಗಿ ಬರ್ತೀನಿ. ಅಷ್ಟೊತ್ತಿಂದ ನೀವೆಲ್ಲಿಗೋ ಹೋಗ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಹೋಗಿ ಹೋಗಿ. ಒಳ್ಳೇದು, ಬರ್ತೀನಿ. ನಿಮ್ಮ ದಕ್ಷಿಣ ಏನಿದೆಯೋ ಅದು ನಾಳೆ ಕಳಿಸ್ಕೊಡ್ತೀನಿ. ಹಾಗೆ ಆಗಲಮ್ಮ, ಹೋಗಿ ಬರ್ತೀನಿ. ಕೇಳೋ ಪಾಡುವೆ ವೀರಕುಮಾರ ರಾಜಕುಮಾರಿ ಕಥೆಯಾಯಿ ರಾಜಕುಮಾರಿ ಕಥೆಯ 18 ಊರಲ್ಲಿ ಇವಳೊಂದು ಚರಿತೆ ಸುರಸುಂದರಿ ವನಿತೆ ಇವಳು ಯಾರು ಬರೆಯದ ಕವಿತೆ ಬಾಲಿ ಭೂಲೋಕದ ಚದುರಿ ಬಾಲಿ ಭೂಲೋಕದ ಚದುರಿ ಕಾಮರಾಯನ ಬಗರಿ ತಂದನ ತಾನೇ ತಂದನಾನ ತಾನಿ ತಾನಿ ತಂದನಾನ ತೋಂ ತರಿಗಿಡ ಸಗತ. ಗುರುಗಳೇ, ನಿಜವಾಗ್ಲೂ ಅಷ್ಟು ಅಂದವಾದ ವನಿತೆಯರು ಈ ಭೂಲೋಕದಲ್ಲಿ ಸಿಗ್ತಾರಾ? ಇರ್ತಾರೆ ಶಿಷ್ಯ, ಇರ್ತಾರೆ. ಇಲ್ಲೇ ಒಳಗಣ್ಣು ಬಿಟ್ಟು ಹುಡುಕಿ ನೋಡು, ನಿನ್ನ ಸನಿಹದಲ್ಲೇ ಇರುವಾರು. ಸುಗುಣವೇ ತನ್ನ ಆಭರಣ, ಸೌಶೀಲ್ಯವೇ ಅವಳಿಗೆ ಕಾರಣ. ಕಣ್ಣು ಕುಕ್ಕುವ ಬಾಲೆ ತಾನಿಹ ಸುರ ಸುಂದರಿ ಚೆಲುವೆಯ ಕೈ ಪಿಡಿಯು ಸುಂದರಾಂಗನ್ಯಾರೇ ಚಂದಮಾಮ ನೋಡಲ್ಲಿ ಬಂದ. ತಾನಿ ಚುಕ್ಕಿ ಸೀರೆಯ ಹುಟ್ಟೋಳು ಅವಳು, ಅಕ್ಕಿ ಗಿಲ್ಗಿಯ ದನಿಯೋಳು. ಚುಕ್ಕಿ ಸೀರೆಯ ಹುಟ್ಟೋಳು ಅವಳು, ಅಕ್ಕಿ ಗಿಲ್ಗಿಯ ದನಿಯೋಳು. ಹೆಜ್ಜೆಲಿ ಹೆಜ್ಜೆಯ ಇಟ್ಟು ಕಣ್ಣಲ್ಲಿ ಕಣ್ಣ ತಾನಿಟ್ಟು ಭುವಿಯಲ್ಲಿ ನಡೆಯಿತು ಭಾರಿ ಕಲ್ಯಾಣ. ತೋಂ ತರಿಗಿಡ ಸಗತ ಸುಖದ ಸುಳಿಯಲ್ಲಿ ಲೋಕ ತೇಲಿದಾಗ ವಧುವಾದಳು ರಾಜಕುಮಾರಿ. ತಂದನ ತಾನ ತಾನನ ಪಟ್ಟದರಸಿ ಆದಳಯ್ಯ ಕೋರಿ. ಇಂಥ ಮಹಾ ಸಂಭ್ರಮದಲ್ಲಿ ಏನಾಯ್ತು ಅಂದ್ರೆ ಶಿಷ್ಯ? ಏನಾಯ್ತು ಗುರುಗಳೇ? ಸುಭದ್ರ, ಇದೆ ಇದೆ ಸುಭದ್ರ. ನೀರೆಲ್ಲ ನೋಡಿದ ಕೆಂಪು ರೇಷ್ಮೆ ಸೀರೆ ಇದೆ ಇದೆ ಸುಭದ್ರ. ಏಯ್, ಅಲ್ಲಿ ಹರಿಕತೆ ಹೇಳೋದ್ ಬಿಟ್ಟು ಮದುವೆ ಹುಡುಗಿ ಹತ್ರ ಬಂದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲೇ? ಹಾ, ದಯವಿಟ್ಟು ನನ್ನ ಮಾತು ಕೇಳಿ ಅಮ್ಮ. ಸುಭದ್ರಂಗೆ ಅಪಾಯ ಬಂದೇ ಬರುತ್ತೆ. ಸುಭದ್ರಂಗೆ ನೀರಿಂದ ಜೀವಕ್ಕೆ ಅಪಾಯ ಇದೆ. ಏನಿದೆ ಅನಿಶ್ಚಿದವಳು ಇಲ್ಲೂ ಬಂದ್ಬಿಟ್ಲು. ದೇವ್ರೆ, ಇವಳಿಗೆ ಏನಾಗಿದೆಯೋ ಪಾ ದೇವ್ರೆ, ಯಾಕಿಲ್ಲಿ ಬರ್ತಾಳೋ?
ನೈನಿ ಎಲ್ಲಿವರೆಗೂ ಬಂದೆ ನೀನು? ಹಾ, ನನ್ನ ಮಗಳ ಹಣೆಗೆ ಕುಂಕುಮ ಹಚ್ಕೊಂಡು ಲಕ್ಷ್ಮಿ ಸೌಭಾಗ್ಯವತಿ ತರ ಅಳಿಯನ್ ಪಕ್ಕ ಇರುವಾಗ್ಲೇ ಶನಿ ತರ ಇಲ್ಲಿಗೆ ಬಂದು ನೀರಿಂದ ಅಪಾಯ ಇದೆ ಅಂತ ಬಾಯ್ ಬಂದಾಗ ಹೇಳ್ತೇನೆ. ನಿಜ ಅಮ್ಮ, ನಾನು ಹೇಳ್ತಿರೋದು ನಿಜ. ನನ್ ಮಾತು ಕೇಳಿ, ನನ್ ಮಾತು ನಂಬಿ. ಮುಚ್ಚು ಬಾಯ್. ಸುಭದ್ರ ಮದ್ವೆ ಮಂಟಪಕ್ಕೆ ಬರ್ಬೇಡ ಅಂದಿದ್ದಕ್ಕೆ ಹೀಗೆ ವೇಷ ಹಾಕೊಂಡ್ ಬಂದಿದ್ಯಾ? ಚೆನ್ನಾಗಿ ಮದ್ವೆ ಆಯ್ತಲ್ಲ ಅಂತ ನಾವೆಲ್ಲಿ ಸಂಭ್ರಮ ಪಡ್ತಾ ಇದ್ರೆ ಅನಿಷ್ಟ ತರ ಬಂದು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಹೋಗೆ ಆಚೆ, ಹೋಗೆ. ನಾನು ಹೋಗ್ತೀನಿ, ಆದ್ರೆ ಸುಭದ್ರನ್ ಮಾತ್ರ ಕೊಳದ ಹತ್ರ ಹೋಗಕ್ ಬಿಡ್ಬೇಡಿ ಅಮ್ಮ. ಸುಭದ್ರ ನೀನ್ ಯಾವುದೇ ಕಾರಣಕ್ಕೂ ಹೊಸಲು ದಾಟಿ ಕೊಳದ ಕಡೆ ಹೋಗ್ಬೇಡ, ಸರಿನಾ? ಅದು ಸರಿ ನೈನಿ. ಏಯ್, ಹೋಗಿ ಮೊದ್ಲಿನಿಂದ. ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಹೊಸಲು ದಾಟ್ಬೇಡ, ಮನೆ ಬಿಟ್ಟು ಹೋಗ್ಬೇಡ ಅಂತ ಅಡ್ಡಬಾಯಿ ಹಾಕ್ತೀನಿ ನೀನು. ಅದ್ ಹಾಗಲ್ಲ ಅಮ್ಮ. ಸುಭದ್ರ ಉಟ್ಕೊಂಡಿರೋ ಈ ಸೀರೆನ ನಾನು ನೀರಲ್ಲಿ ನೋಡಿದ್ದು. ಅವಳೇನಾದ್ರೂ ಅಲ್ಲಿಗೆ ಬಂದ್ರೆ ತುಂಬಾ ತೊಂದರೆ ಆಗುತ್ತೆ. ನನ್ ಮಾತ್ ಕೇಳಿ ಸುಭದ್ರ ನೀವು ಕೇಳಿಸ್ಕೋ. ಏಯ್, ಏನ್ ನೋಡ್ತಾ ಇದ್ದೀರಾ? ಇವಳು ಮೊದ್ಲು ಆಚೆ ಕಳ್ಸಿ. ಅಮ್ಮ ನೈನಿ ಹೇಳೋದ್ ಕೇಳಮ್ಮ, ಅವಳು ನಿಜಾನೇ ಹೇಳ್ತಿದ್ದಾಳಮ್ಮ. ನನ್ ಮಾತ್ ಕೇಳು ಸುಭದ್ರ, ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ. ನೀ ನನ್ ಮಾತ್ ನಂಬ್ತಿ ಅಲ್ವಾ? ನಿನ್ ಕೈ ಮುಗಿತೀನಿ. ನನ್ ಮಾತ್ ಅಮ್ಮ, ಅವಳು ಹೇಳೋದೆಲ್ಲ ನಿಜಾನೇನಮ್ಮ. ಅಮ್ಮ ಹೇಳ್ತಿದ್ದೆ. ಏಯ್ ಸುಭದ್ರ, ಇನ್ನೊಂದು ಮಾತಾಡಿದ್ರು ಇಲ್ಲಿಂದ ಕಾಲ್ ಕಿತ್ತು ಆಚೆ ಇಟ್ರು ನನ್ ಮೇಲೆ ನಾನೇ ಹೇಳ್ತಾ ಇದ್ದೀನಿ. ರೀ, ಏನ್ ಮುಖ ನೋಡ್ಕೊಂಡು ನಿಂತಿದ್ರ? ಇವಳನ್ನ ಹೇಳ್ಕೊಳ್ಳಿ. ಹೇಳ್ಕೊಂಡು ಹೋಗ್ರೆ ಹೋಗೆ. ನಡಿ ಆಚೆ, ನಡಿ ಆಚೆ, ನಡಿ ಆಚೆ, ಬಾರೆ, ನಡಿ. ಅಪ್ಪ, ಅಮ್ಮ, 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 ನೈನಿಗೇನು ಮಾಡ್ಬೇಡ ಅಮ್ಮ. ಅಪ್ಪ, ಅವಳು ಒಳ್ಳೆಯವಳು. ಅಮ್ಮ, ಅಮ್ಮ, ಅಮ್ಮ. ಅವಳು ಯಾರು ಮಾವ? ನೈನಿ. ಅವಳು ಒಂಥರ ಹುಚ್ಚಿ. ನಮ್ಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ನೀವೇನು ಯೋಚನೆ ಮಾಡಬೇಡಿ. ನೈನಿ ಒಳ್ಳೆಯವಳು, ಅವಳನ್ ಸ್ನೇಹಿತೆ. ಅಪ್ಪ, ಅವಳು ಒಳ್ಳೆಯವಳಪ್ಪ. ಸುಭದ್ರ, ನಡೀರಿ ಒಳಗಡೆ. ಇವಳ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡಿ. ಇವಳೆಲ್ಲ ಇದ್ದಿದ್ದೆ. ನೀವು ನಡೀರಿ ಒಳಗಡೆ. ಸುಭದ್ರ, ನಡಿ ಒಳಗಡೆ. ಹೋಗೆ ಇಲ್ಲಿಂದ. ಹೊಸದಾಗಿ ಮದ್ವೆ ಆಗಿರೋ ಸುಭದ್ರನ್ ವಿಚಾರಿಸ್ದೆ, ನನ್ ಮೇಲೇನೆ ಕೋಪ ಮಾಡ್ಕೋತಿರಲ್ಲಮ್ಮ. ಸಾಯಿಸ್ಬಿಡ್ತೀನಿ ನನ್ ಮುಂದೆ ಇನ್ನೊಂದು ಮಾತಾಡಿದ್ರೆ. ನೀನ್ ಎಲ್ಲಿ ಕಾಲಿಡ್ತೀಯೋ ಅಲ್ಲಿ ದರಿದ್ರ ನಾಶ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತಿದ್ರೆ ನೀನ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನನ್ ಮಗಳು ಚೆನ್ನಾಗಿರ್ಲಿ ಅಂತಾನೆ ನಿನ್ನ ಇಲ್ಲಿಗೆ ಬರ್ಬೇಡ ಅಂತಂದೆ. ಆದ್ರೂ ಬಂದಿದ್ಯಾ? ಹಾ, ಆಚೆ ದಬ್ಬಿದ್ರು ನಿನ್ ಹೆತ್ತೋಳ್ ಮುಂದೆ ನಿನ್ ಮುಖ ಕುಗಿದ್ರು ನೀನ್ ಇಲ್ಲಿ ರಾಜಾರೋಷವಾಗಿ ಬಂದಿದ್ಯಾ ಅಂದ್ರೆ ಏನ್ ಜನ್ಮನೆ ನಿಂದು? ತನ್ ಸ್ನೇಹಿತೆ ಅಲ್ವಮ್ಮ. ಕೆನ್ನೆ ಕೆಂಪಾಗಿಡ್ಬೇಕು ಶನಿ ಮುಖದವಳೆ. ಸ್ನೇಹಿತೆ ಅಂತ ಹೇಳ್ಕೊಂಡು ಸಂಬಂಧಿಕರ ಮುಂದೆ ನನ್ ಮರ್ಯಾದೆ ತೆಗಿತೀಯಾ? ಹಾ, ನೀರಲ್ಲಿ ಯಾವತ್ತೂ ಸೀರೆ ಕಾಣಿಸೋದಿಲ್ವೇ? ನಿನ್ ಹೆಣ ಕಾಣುತ್ತೆ. ಒಳ್ಳೆ ಮಾತಿಂದ ಇಲ್ಲಿಂದ ತೊಲಗ್ತೀಯೋ ಅಲ್ವೋ? ಸುಭದ್ರ ಅವಳ ಅತ್ತೆ ಮನೆಗೆ ಹೋಗೋವರೆಗೂ ನಾನಿಲ್ಲಿಂದ ಹೋಗಲ್ಲ ಅಮ್ಮ. ಬಿಟ್ಬಿಡಿ ಅಮ್ಮ ಅವ್ರೆ. ನೈನಿ ಅಕ್ಕನ ನಾವೇ ಕರ್ಕೊಂಡು ಹೋಗ್ತೀವಿ. ನೈನಿ ಅಕ್ಕನಿಗೆ ಏನು ಮಾಡಬೇಡಿ ಅಮ್ಮ ಅವ್ರೆ, ನಾವೇ ಕರ್ಕೊಂಡು ಹೋಗ್ತೀವಿ. ಏಯ್ ಪರದೇಶಿ ಹುಡುಗ್ರ, ಇವಳನ್ನ ಕರ್ಕೊಂಡು ಹೋಗದೆ ಇಲ್ಲೇ ಇದ್ರೆ 5 ನಿಮಿಷದಲ್ಲಿ ಖಂಡಿತ ಇವಳ ಹೆಣ ಬೀಳುತ್ತಿಲ್ಲಿ. ನೋಡಿ ಅಮ್ಮ, ನೀವು ಹೊಡೆದ್ರು ಬಡಿದ್ರು ಪರವಾಗಿಲ್ಲ, ನಾನು ಹೋಗಲ್ಲ. ಸುಭದ್ರನ ನನಗೊಪ್ಪಿಸ್ಬಿಡಿ. ಏಯ್, ನೀನ್ ಯಾವಳ ಇಲ್ಲಿಗೆ ಬಂದು ನನ್ನ ಮಗಳನ್ನ ಒಪ್ಸು ಅಂತ ಹೇಳೋದಕ್ಕೆ? ಹಾ, ಅವಳು ಊರ್ ಬಿಟ್ಟು ಹೋದ್ರೆ ಅಪಾಯ ತಪ್ಪುತ್ತೆ. ಅಲ್ಲಿ ನದಿ, ಕೆರೆ, ಬಾವಿ ಇಲ್ವಂತಲ್ಲ. ಇನ್ನು ಲಾಭ ಇಲ್ವೇ? ನಿನ್ನಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ನನ್ನ ಮಗಳು ನದಿ ಹತ್ರ ಹೋಗೋದೇ ಅಲ್ಲ, ನಿನ್ನೆ ಆ ನದಿ ಹತ್ರ ಕರ್ಕೊಂಡು ಹೋಗಿ ನೀನ್ ಎಲ್ಲಿ ಸೀರೆ ನೋಡಿದೀನಿ ಅಂತ ಹೇಳ್ತಾ ಇದೆಯೋ ಅಲ್ಲೇ ಮುಳುಗಿಸ್ಬಿಡ್ತೀನಿ. ನಡಿಯೇ. ಬೇಡ ಅಮ್ಮವ್ರೆ, ಬಿಟ್ಬಿಡಿ ಅಮ್ಮವ್ರೆ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀವಿ. ನೈನಿ ಅಕ್ಕನ ಬಿಟ್ಬಿಡಿ ಅಮ್ಮವ್ರೆ. ಏನಂದ್ರಿ ಅಮ್ಮ? ನೀವು ನನ್ನ ಸೀರೆ ಕಂಡಿದ್ದ ಜಾಗದಲ್ಲೇ ನನ್ನ ಮುಳುಗಿಸ್ಬರ್ತೀನಿ ಅಂದ್ರ? ಅನ್ನೋದಲ್ವೇ, ಅದನ್ನೇ ನಿಜ ಮಾಡಿ ತೋರಿಸ್ತೀನಿ. ಸಾಕಮ್ಮ, ಸಾಕು. ನೀವ್ ಹೇಳಿದ ಮಾತೇ ಸಾಕು. ಸುಭದ್ರನ್ನ ನಾನು ಕಾಪಾಡ್ಕೋತೀನಿ.
ಖಂಡಿತ ಕಾಪಾಡ್ಕೋತೀನಿ, ನಿಜವಾಗ್ಲೂ ಉಳಿಸ್ಕೋತೀನಿ. ಹೋಗ್ಬೇಡ, ನಿತ್ಕೋ. ನೈನಿ ಅಕ್ಕ ನೀನು ಹೋಗ್ಬೇಡ, ನಿತ್ಕೋ. ಅಕ್ಕ ಹೋಗ್ಬೇಡ, ಅಕ್ಕ ನಿತ್ಕೋ, ಅಕ್ಕ ಹೋಗ್ಬೇಡ ಅಕ್ಕ. ಅಮ್ಮ ನೈನಿ, ನನ್ನ ಮುದ್ದು ಬಂಗಾರ, ನೀನು ಹೇಳಿದ ಮಾತು ನಿಜ ಆಯ್ತಮ್ಮ. ಸುಭದ್ರ ಕೆಂಪು ಸೀರೆ ಉಟ್ಕೊಂಡಿದ್ದಾಳಮ್ಮ. ನೈನಿ, ಅಮ್ಮ ನೈನಿ. ಹಾ, ಬಾಗಿಲು ತೆಗೆದೇ ಇದೆಯಲ್ಲ. ಅಮ್ಮ ನೈನಿ, ಎಲ್ಲೋದ್ಯಮ್ಮ? ಅಮ್ಮ ನೈನಿ ಇಲ್ಲೂ ಇಲ್ವಲ್ಲ, ಎಲ್ಲೋದ್ಲಪ್ಪ ದೇವ್ರೆ? ಶ್ಯಾಮಲಾ, ಅಮ್ಮ ಶ್ಯಾಮಲಾ, ಅಮ್ಮ ಶ್ಯಾಮಲಾ. ಏನಾಯ್ತು ಮಾವನವ್ರೆ? ನೈನಿ ಎಲ್ಲಮ್ಮ? ನೈನಿ ಇಲ್ಲೇ